ನಾವು ಉಣ್ಣುವಂಥ ಅಡುಗೆ ರುಚಿಯಾಗಿರ್ಬೇಕಾದ್ರೆ, ಸ್ವಾದ ಇರ್ಬೇಕಾದ್ರೆ ಉಪ್ಪು ಇರ್ಬೇಕು ಅದರೊಳಗೆ. ನಾವು ಎಷ್ಟೇ ಮಸಾಲೆ ಹಾಕೋಣ, ಹೆಂಗೆ ಬೇಕಾದಂಗೆ ಅಡಿಗೆ ಮಾಡಿದ್ರು ಸಹಿತ ಉಪ್ಪು ಇರಲಿಲ್ಲ ಅಂದ್ರೆ ಮುಗಿತೇನೂ ಇಲ್ಲ, ಎಲ್ಲಾನು ಸಪ್ಪಗೆ. ಉಣ್ಣುವ ಆಹಾರದೊಳಗೆ ಉಪ್ಪು ಇರಲಿಲ್ಲ ಅಂದ್ರೆ ರುಚಿ ಇರುವುದಿಲ್ಲ. ಹಂಗೆ ನಾವು ಜೀವನದಲ್ಲಿ ಏನು ಭೋಗಿಸ್ತೀವಲ್ಲ, ಸುಖವನ್ನು ಅನುಭವಿಸ್ತೀವಲ್ಲ, ಆ ಸುಖ ಸ್ವಾದ ಆಗ್ಬೇಕಾದ್ರೆ, ರುಚಿ ಆಗ್ಬೇಕಾದ್ರೆ ನಾವು ದುಡಿದ ಬಳಕ ಬೆವರಿನ ಉಪ್ಪು ಅದರೊಳಗೆ ಕೂಡಬೇಕು, ಅವಾಗ ಅದು ರುಚಿ ಹತ್ತೋದು. ಮತ್ತು ಏನು ಹೇಳ್ತಾರೆ, ಈಗ ನಾವು ಉಂಡಿವಿ ಅಂದ್ರೆ ಬರಾಬರ ಉಂಡಿವಿ ಅಂದ್ರೆ ಹೊಟ್ಟಿಗೆ ಹತ್ತಂಗಿಲ್ಲ, ನುರಿಸಿ ನುರಿಸಿ ಉಣ್ಬೇಕು, ಅದು ಹೊಟ್ಟಿಗೆ ಹತ್ತದಂತಾರಲ್ಲ. ಹಾಗೆ ಸುಮ್ಮನೆ ಉಂಡ ನುರಿಸಲಿಲ್ಲ, ಅದು ಹೊಟ್ಟಿಗೆನೂ ಹತ್ತಂಗಿಲ್ಲ, ಬಾಯಿಗೆ ಅಷ್ಟೇ ಹತ್ತಿ ಹೋಗ್ತವೆ. ಹೆಂಗೆ ನುರಿಸಿ ನುರಿಸಿ ಉಂಡ್ರೆ ಹೊಟ್ಟಿಗೆ ಹತ್ತದ, ಹಂಗೆ ದುಡುದು ದುಡುದು ಉಂಡಿವಿ ಅಂದ್ರೆ ನಮ್ಮ ಜೀವನಕ್ಕೆ ಹತ್ತದ.